ಶೃಂಗಾರ ರಾಣಿ ರುಕ್ಮಿಣಿಯೇ ನೀನೇಕೆ ನಾಚುತ್ತ ಹೋಗುತ್ತಿಹೆ ಈ ದ್ವಾರಕನಾಥನ ನಿನ್ನ ಪ್ರಿಯ ಕೃಷ್ಣನ ತೋಳಿನ ಬಂದಿಯಲ್ಲಿ ಆಲಂಗಿಸೇ ನಳಿನಾಚಿ ನಿನ್ನೆಯ ಪ್ರಿಯೆ ಸ್ವಾ ಜೇನಿನ ಚಂದುಟಿಯ ಚುಂಬಿಸುವೆ ನೀರು ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿನಿ ರಮಣಿ ಸುವಿಮಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿನಿ ನವರಸಗಳನ್ನು ತೋರಿ ನಲಿವ ನವರಸಗಳನ್ನು ತೋರಿ ನಲಿವ ನಾಟ್ಯವ ನೀ ಮಾಡೆ ವಿವಿಧ ಭಂಗಿಗಳ ಭಾವವ ತೋರೆ ವಿವಿಧ ಭಂಗಿಗಳ ಭಾವವ ತೋರೆ ಒಲಿದು ನಲಿದು ನೀ ಬಾರೆ ಒಲಿದು ನಲಿದು ನೀ ಬಾರೆ ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಸವಾಗಿ ನೀನೆ ನಾಟ್ಯ ರಾಣಿ ನಿನ್ನ ಪ್ರೇಮದಲೆಯಲ್ಲಿ ಮೋಹದಿಂದ ವಸವಾಗಿ ಸುವಿಮಲ ಸುರಚಿರ ಸುಗುಣಾಭರಣೆ ಸುಂದರ ಸೊಬಗಿನ ಗುಣಮಣಿನಿ ರಮಣ ಸಮಗ್ರ ವೇಣು ವಿನೋದ
ಶಾರೀರೆ ಕೌಸ್ತುಭಧಾರೆ ಸುರಚಿರ ನೇತ್ರೆ ಸುಂದರಿಯೇ ಆಮಲ ಶಾರೀರೆ ಕೌಸ್ತುಭಧಾರೆ ಸುರಚಿರ ನೇತ್ರೆ ಸುಂದರಿಯೇ ಬಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ರುಕ್ಮಿಣಿ ಬಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ಬಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ಬಾಮಿನಿ ನಿನ್ನನು ಪ್ರೇಮಿಸುವೆನು ನಾನು ಬಾಮಿನಿ ನಿನ್ನನು ಪ್ರೇಮಿಸುವೆನು ತಾಳೆಯನ್ನು ಈ ಬಾರಿ ತಾಮಸವೇತಕ್ಕೆ ನೀ ಬಾರಿ ಸುವರ್ಣಲ ಸುರಚಿರ ಸುಗುಣಾಭರಣಿ ಸುಂದರ ಸೊಬಗಿನ ಗುಣಮಣಿ ನೀ ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಹಿಂದಿರುಗಿದ ಕೂಡಲೇ ವಿರಾಟ ನಗರದಲ್ಲಿ ವಿರಾಟರಾಯನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವು ನಡೆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತನಾದ ದೌಮ್ಯನನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ಪ್ರೀತಮೆ, ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನು ಕಳೆದು ಹೋದವು ಸ್ವಾಮಿ. ಗೋಪಿಕಾಂಗನೆರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ದೇವ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದೆ. ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯತಮೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸೋದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪ್ರಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿ. ಹಾಗಾದರೆ ಈ ಶಯನಾಗಾರದ ಹಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯ್ತಲ್ಲವೇ?
ವಾಸುದೇವ, ರುಕ್ಮಿಣಿ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬಿಡಿದು ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು ಪ್ರೇತಮೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡಕ್ಕಿಂತ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತರು. ಆದರೆ ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಹಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಲಹೆ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇ ಏರಬಲ್ಲುವುದೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗುವನು. ರುಕ್ಮಿಣಿ, ಸ್ವಾಮಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ಕೂಡ ನಿನ್ನ ಪತಿಯ ಕರಗಳು ಸಚ್ಚೈಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಪ್ರಿಯತಮೆ. ಆಹಾ. ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನು ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ
ಮರೆ ಕಾದು ಪೊರೆದ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳಲ್ಲಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವನ್ನು ಕಳೆದು ವಾರ್ಧಕ್ಯಾದಿ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ನನ್ನ ಕನಸು ಇನ್ನೂ ಕನಸಾಗಿ ಉಳಿದಿರುವುದು. ಅದಕ್ಕಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸದೆಬಡಿದೆ. ನನ್ನ ಉದ್ದೇಶವು ಸಫಲವಾಗಲಿರಬೇಕು. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದಿರುವೆನು. ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆ. ಅಂಬುದಿ ನಿಧಿಯೆಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯೆಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ. ಮೋದದಿ ಸೆಳೆದ ಸದಮಲಸಿ ಅಂಬುದಿ ನಿಧಿಯು ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದತಿ ಭಾಗವಿ. ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದತಿ ಸಯ ಭಾಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ನಿನ್ನ ರೂಪ ರಚಿಸಿದಂತಹ ಕೊಂಚಕ್ಕೆ ನಿತ್ಯ ಬರುವಳಿ ಚಲುವೆ. ನಿನ್ನ ರೂಪ ರಚಿಸಿದಂತಹ ಕೊಂಚಕ್ಕೆ ನಿತ್ಯ ಬರುವಳಿ ಚಲುವೆ. ಸುರಭಿ ಸುಬೋದಯದಿ ಸಿರಿದೇವಿಯ ವರಿಸಿನ. ಸುರಭಿ ಸುಬೋದಯದಿ ಸಿರಿದೇವಿಯ ವರಿಸಿನ. ಬಂದೆಲ್ಲ ಬಂದಿಯೊಳ ಆನಂದ ಪಡಿಸು. ಬಂದೆಲ್ಲ ಬಂದಿಯೊಳ ಆನಂದ ಪಡಿಸು. ಅಂಬುದಿ ನಿಧಿಯೆಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯೆಂದು ದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ
ದಿಸೆಳೆದ ಸದಮಲಸಿ ಅಂಬುದಿ ನಿಧಿಯು ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಗೌರಿ ಮನೋಹರನ ಗೀರ್ವಾಣಿ ಪತಿ ಬ್ರಹ್ಮನ. ಗೌರಿ ಮನೋಹರನ ಗೀರ್ವಾಣಿಯ ಪತಿ ಬ್ರಹ್ಮನ. ನಿನ್ನ ರೂಪ ರಚಿಸಿದಂತ ಪಂಚಕ್ಕೆ ನಿತ್ಯ ಬಳುವಳಿ ಚೆಲುವ. ನಿಮ್ಮ ರೂಪ ರಚಿಸಿದಂತ ಪಂಚಕ್ಕೆ ನಿತ್ಯ ಬಳುವಳಿ ಚೆಲುವ. ಹೋದರಿ ಸಿರಿದೇವನ ವರಿಸಿದಿನ. ಗೋದೇವಿ ಸಿರಿದೇವನ ವರಿಸಿದಿನ. ಬಂದಿನ ಬಂದಿಯೊಳ ಹಿಂದ ಬರಿಸು. ಬಂದಿನ ಬಂದಿಯೊಳ ಕಡಲ ನಡುವೆ ನಾಡಿ ಮಿಡಿಸಿ ಅನ್ನ ಹೃದಯ ಪಲಂಗದಿ. ನಾಡಿ ಮಿಡಿಸಿ ಅನ್ನ ಹೃದಯ ಪಲಂಗದಿ. ಕವಡಿಸಲಾದ ಬೇಡಿದ ಪ್ರಭುವೆ. ಕರಡಿಸಲಾಶ್ರಯ ಬೇಡಿದ ಪ್ರಭುವೆ. ಕಡಲ ಮಡಿಲೇನೆ. ನೀನಿನ್ನು ನಡೆ ಪ್ರಿಯತಮೆ. ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಂಡಾಗ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಬಹುದು ಸ್ವಾಮಿ. ನನ್ನ ಸ್ವಾಮಿ ನಿದ್ರಿಸುವಂತಿದೆ. ನಾನು ಕೂಡ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಕೃಷ್ಣ ಮಾಧವ ಮುರಾರೇ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಕೃಷ್ಣ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ. ಪಾಂಡವರೈವರ ಪ್ರಾಣವು ನೀನು ಕೃಷ್ಣ. ಮಾಧವ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು. ಪರಮ ದಯಾಕರ ಕೊಡು ಎನಗ ಭಯವ. ಪರಮ ದಯಾಕರ ಕೊಡು ಎನಗ ಭಯವ.
ಸರ್ವವು ನೀನೆಂದು ನಂಬಿಕೆ ನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಕರಿಗೆ ಕರುಣಾಳು ಕೃಪೆ ತೋರಿ ಕನಿಕರಿಸು ಕರಿಗೆ ದರ್ಶನವಾಣಿ ತೋರಯ್ಯ ದೇವಾ ದರ್ಶನವಾಣಿ ತೋರಯ್ಯ. ಕೃಷ್ಣ ವಾಸುದೇವ, ನಿನ್ನ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದವು. ಇಷ್ಟಾದರೂ ನಮ್ಮ ಮೇಲೆ ನಿನಗೆ ಕನಿಕರ ಬಾರಲಿಲ್ಲವೇ ಮುಕುಂದ? ಇರಲಿ, ನಾನೀಗಲೇ ದ್ವಾರಕೆಗೆ ಪ್ರವೇಶಿಸಿ ಪರಮಾತ್ಮನನ್ನು ಕಾಡುವೆನು. ಅರಣ್ಯವಾಸವ ಅಜ್ಞಾನುಸಾರದಿ ಅರಣ್ಯವಾಸ ಅವರ ಅಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ಕೊಡಿಸೋ ದೇವಾ. ಧರ್ಮದಿ ರಾಜ್ಯವ ಕೊಡಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಕರಿಗೆ ದರ್ಶನವಾಣಿ ತೋರಯ್ಯ ದೇವಾ ದರ್ಶನವಾಣಿ ತೋರಯ್ಯ. ಕೃಷ್ಣ ಮಾಧವ ಶ್ರೀಹರಿ ಹೊರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದಳರಿ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಳರಿ. ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ತಾಯ ಪಡೆಯಲು ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಹನುಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆದಗಿದರು. ಹನುಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆದಗಿದರು. ಭೀಮನವನು ಎದೆಗೆಡದೆ ಮದಕರಿಯನ್ನು ಕೊಬ್ಬಿಯನು. ಭೀಮನವನು ಎದೆಗೆಡದೆ ಮದಕರಿಯನ್ನು ಕೊಬ್ಬಿಯನು. ಮಾಧವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತೆಯರು 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 ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಮೂರು ಪಾಂಡವರ ಭೀಕರ ಸಂಗ್ರಾಮ. ಏ ದುರ್ಯೋಧನನ ಬಲ ಮತ್ತು ಛಲವನ್ನು ಈ ಜಗತ್ತಿಗೆ ತೋರ್ಪಡಿಸುವ ಸಲುವಾಗಿ ಬಂದೊದಗಿದೆ ಮುಂದಿನ ಮಹಾಸಮರ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು.
ಅವರಂತ ಬಲಾಢ್ಯರೇ ಆಗಿದ್ದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗಿದ್ದರೂ ಅರ್ಜುನಗಿಂತ ಮೊದಲು ನಾನೇ ದ್ವಾರಕೆಯನ್ನು ಪ್ರವೇಶಿಸಿದಾಯ್ತು. ಇನ್ನು ಯಾದವರಗನ ಸೈನ್ಯವು ದೊರೆತರೆ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿದು ಶತ್ರುಗಳ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿದು ಶತ್ರುಗಳ ಭಾಮರಮಣನು ನಮ್ಮ ವಶವಾದ ಭಾಮಗೈವೆ ಆ ಭೀಮನ ಭಾಮರಮಣನು ನಮ್ಮ ವಶವಾದ ಭಾಮಗೈವೆ ಆ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲ್ ಮಿತ್ರ ಕಾರಣ ತೊಟ್ಟಿಯನು ಪಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಾರಣ ತೊಟ್ಟಿಯನು ಪಣವ ಕುರುಸಿಂಹಾಸನದೊಳು ಕುಳಿತು ನಿರುತವು ಹೊರಗದಿ ದರೆಯನಾವೆ ಕುರುಸಿಂಹಾಸನದೊಳು ಕುಳಿತು ನಿರುತವು ಹರ್ಷದಿ ದರೆಯನಾವೆ ಪರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಲ್ಲರುಹಿ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಲ್ಲರುಹಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಮ್ ತೆರಳುವೆ ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ ಈ ಪರೆ ಯೋಗ ನಿದ್ರಯಳಿವುದು ಬಹು ಸೋಜಿಗ ನಾಗಾಶಯನ ಹರಿ ಜಗವ ಗಣಶ್ರೀ ಹರಿಯೋ ಈ ವೇಗದಳು ಅವತಾರವನೆತ್ತೆ ಪಾಂಡವರ ಸಹಿತ ಜಗದ ಜನರ ಜಂಜಾಟವನಿ ನಾಗಾಶಯನ ಹರಿ ಈ ಪರೆ ಯೋಗ ನಿದ್ರಯಳಿವುದು ಬಹು ಸೋಜಿಗ ನಾಗಾಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತಗೀಡಾಗಿಯ ಸೂತ್ರಧಾರಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತಗೀಡಾಗಿಯ ಸೂತ್ರಧಾರಿ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿಯ ಪಾರ ನಿಗಮ ಗೋಚರನ ಕೀರ್ತಿಯ ಪಾರ ನಾಗಾಶಯನ ಹರಿ ಈ ಪರಿ ಯೋಗ ನಿದ್ರಯಳಿವುದೋ ಬಹು ಸೋದಿಗ ನಾಗಾಶಯನ ಹರಿ ನಾಗಾಶಯನ ಹರಿ ನಾಗಾಶಯನ ಹರಿ. ಶ್ರೀಕೃಷ್ಣ ಪರಮಾತ್ಮರು ನಿಂದಿಸ್ತರು ಎಚ್ಚರಗೊಳ್ಳುವ ತನಕ ನಾನು ಈ ಬಿಡದಲ್ಲಿ ಕುಳಿತು ಶ್ರಮಿಸಿಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಪರಿಯೂ
ರತ್ನಗಳಿಂ ಕಂಗೊಳಿಸುತ್ತಿರ್ಪುದೈ ಕರಕೌಶಲ್ಯಗೆ ಸಾಕ್ಷಿಯಂತಿರ್ಪುದೈ ಕರಕೌಶಲ್ಯಗೆ ಸಾಕ್ಷಿಯಂತಿರ್ಪುದೈ ಶಿಲಕಲಾ ಚಾತುರ್ಯದಿಂ ಶೋಭಿಪುದು ಈ ನಂದಗೋಪನ ಭವನ ನಂದಗೋಪನ ಭವನ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ ಎನಿತೋ ಈ ಕೃಷ್ಣನ ದರ್ಪದ ಸಿರಿತನ ಎನಿತೋ ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ ವಿವಿಧ ಮಣುಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಏ ಮಾಧವನ ಅರಮನೆ ಎತ್ತ ನೋಡಿದರ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ಅದು ಈ ಮಾಧವನ ಅರಮನೆಯಲ್ಲಿ ರಂಬೆ ಊರ್ವಶಿ ಮೇನಕ ತಿಲೋತ್ತಮಯರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಾಗ್ರಹವು ಎನ್ನ ಶರೀರವನ್ನು ಹೊಕ್ಕು ಮನಸ್ಸಿನ ಚಿಂತಾಗ್ನಿಯನ್ನು ಹರಿಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುವಂತಿದೆಯಲ್ಲ ಅಬ್ಬಾ ಇದು ನಿಜವಾಗಿಯೂ ರಂಗು ರಂಗಿನ ರಂಗನ ಅರಮನೆ ಇರಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡಬೇಕು ಅಬ್ಬಾ ಅದಾವ ಶಿಲ್ಪಿಯ ಕೈ ಚಾತುರ್ಯ ಏ ಚಿಲಾ ಬಾಲಕಿಯರ ಸೌಂದರ್ಯ
ನನ್ನ ಮನವನ್ನು ಸೂರೆಗೊಳ್ಳುತ್ತಿರುವುದಲ್ಲ. ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತೆ ಹೊಳೆವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮರುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ. ಅಬ್ಬಾ, ಇವೆಲ್ಲವನ್ನು ನೋಡುತ್ತಿದ್ದರೆ ಈ ಶಿಲಾಬಾಲಕ್ಕೆನ್ನೊಮ್ಮೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಎನ್ನುವ ಸುಂದರ ಶಿಲೆ. स्वागत स्वागत गुरुनंदना, स्वागत वैय दुर्योधना, स्वागत वैय दुर्योधना, स्वागत स्वागत गुरुनंदना. गुरुवंश कुल तिलक कौरवेश्वर, नवरत्न खचित सिंहासनाधीश्वर. गुरुवंश तिलक कौरवेश्वर, नवरत्न खचित सिंहासनाधीश्वर. अखिल साम्राज्य चक्रेश्वर, कौरव अखिल साम्राज्य चक्रेश्वर. भले 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 अखिल साम्राज्य चक्रेश्वर. भले भले रक्तचेर अखिल साम्राज्य चक्रेश्वर. रणरंगदा धीर प्रचंड कौरव, रणरंग कुरुधीर प्रचंड गौरव. स्वागत स्वागत गुरुनंदना, स्वागत वैय दुर्योधना, स्वागत वैय दुर्योधना, स्वागत स्वागत गुरुनंदना. ಕರದುಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಗಾಕಾರ. ಕರದಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಗಾಕಾರ. ಉರಿಮಿ ಜಯದರೆ ಸರದಾರ. ಉರಿಮಿ ಜಯದರೆ ಸರದಾರ. ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ 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 ಗುರುನಂದನ. ವಜ್ರಕಾಯ ಸುಯೋಧನ,
ನನಗೆ ಇತರ ಭ್ರಾಂತು, ಇದೇನು ಕನಸೆ? ಓಹ್, ಇದೆಲ್ಲವೂ ಕೃಷ್ಣನ ಮಾಯ. ಕೃಷ್ಣ, ಏ ನಿನ್ನ ಚಯನಾಗ್ರಾವು ದಶ ದಿಕ್ಕುಗಳಲ್ಲಿ ಹೆಸರಾಂತವಾಗಲೆಂದು ನಿರ್ಮಿಸಿರುವೆಯ? ಏ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಕುರುಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ಧುರೀಣ, ಅಸ್ಥಿರಾವತಿಯ ಮಣಿ ಮಕುಟ, ರಕ್ತ ಸಿಂಹಾಸನಾದೀಶ್ವರ, ಕ್ಷತ್ರಿಯ ಕುಲಲ ಲಾಮ, ಆರ್ತ ಜನ ಪರಿಪಾಲಕನಾದ ಈ ಚಲದಂಕ ಮಲ್ಲ ಕೌರವೇಶ್ವರನ ಬೋಲಗಿಂತ ಈ ನಂದಗೋಪಾಲ ಬೋಲು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹ್, ಸಾತ್ಯಕಿ ಮಹಾಶಯ, ಸಾತ್ಯಕಿ ಕೃಷ್ಣನಲ್ಲಿರುವನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸ್ತಿರುವರು. ಏನು? ನಾನು ಹತ್ತಿನಾವತಿಯಿಂದ ದ್ವಾರಕೆಗೆ ಬಂದು ಏನೋ ಇನ್ನ ಕೃಷ್ಣನು ನಿದ್ರಿಸುತ್ತಿರುವನೇ? ಸಾತ್ಯಕಿ, ನಿಮ್ಮಲ್ಲೊಂದು ಮಾತಿರುವುದು. ಅದೇನು ಹೇಳುದು ರಾಜ? ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವು. ಪ್ರಶ್ನೆಗೆ ತಕ್ಕ ಉತ್ತರ ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆ. ಅದರಲ್ಲಿ ಸಾತ್ಯಕಿ, ಈ ನಿನ್ನ ಕೃಷ್ಣನನ್ನು ನಾನೊಂದು ಬಾರಿ ಎಚ್ಚರಿಸಲೇ? ಆಗಬಹುದು, ಆಗಬಹುದು. ಮಾಧವ, ಮುಕುಂದ, ಜನಾರ್ದನ, ಎಂತಹ ನಿಶ್ಚಿಂತ ಪುರುಷನಯ್ಯ ಈ ಕೃಷ್ಣ. ರಾಜ್ಯ ಕೋಚಾದಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ನಿದ್ರಿಸುತ್ತಿರನಲ್ಲ. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದಿರುವಾಗ ಇವೆಲ್ಲವನ್ನು ಚಿಂತಿಸಿ ಫಲವಿಲ್ಲ. ಈತನು ಎಚ್ಚರವಾಗುವ ತನಕ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗು. ಚಚೆ, ಗೋಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಕೃಷ್ಣ, ವಾಸುದೇವ, ಎಲ್ಲಿರುವೆ ಮುಕುಂದ? ಜಗದ ವಿದಾತನು ನೀನಯ್ಯ, ನಿನ್ನ ಧರುಷನವೆನಗೆ ತೋರಯ್ಯ. ಜಗದ ವಿದಾತನು ನೀನಯ್ಯ, ನಿನ್ನ ಧರುಷನವೆನಗೆ ತೋರಯ್ಯ. ಜಗದ ವಿದಾತನು ನೀನಯ್ಯ. ಕೃಷ್ಣ, ಮುಕುಂದ, ವೇಣು ಮನೋಹರ ಜಲನಿಧಿ ವಾಸ, ಕೃಷ್ಣ, ಕೃಷ್ಣ, ವೇಣು ಮನೋಹರ ಜಲನಿಧಿ ವಾಸ, ಕೃಷ್ಣ, ವೇಣು ಮನೋಹರ ಜಲನಿಧಿ ವಾಸ, ಅಖಿಲಾಂಡೇಶ್ವರ ಆನಂದ ರೂಪ, ಅಖಿಲಾಂಡೇಶ್ವರ ಆನಂದ ರೂಪ, ನಿನ್ನಿಂದಲೇ ಮೋಕ್ಷ ನೀನೆ ಸರ್ವೇಶ. ಪರಮಾತ್ಮ, ನಿನ್ನಿಂದಲೇ ಮೋಕ್ಷ ನೀನೆ
ಧುರುಳರ ಕೊರಳಿಗೆ ನಿಯಮ ಪಾಶ, ಧುರುಳರ ಕೊರಳಿಗೆ ನಿಯಮ ಪಾಶ. ಜಗದ ವಿಧಾತನು ನೀನಯ್ಯ, ನಿನ್ನ ಧರುಷನವೆನಗೆ ಗೋರಯ್ಯ. ಜಗದ ವಿಧಾತನು ನೀನಯ್ಯ ಕೃಷ್ಣ. ಮಾಧವ ಮುರಾರಿ ಓ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕ? ಹಿಂದೆಲ್ಲಿ ನಿನ್ನ ಪ್ರಾಣಸಕ? ಏನಾಯಿತು ಸಾತ್ಯಕಿ? ದುರ್ಯೋಧನ ಶ್ರೀಕೃಷ್ಣ ಸಹಾಯವನ್ನು ಪಡೆಯಲು ಮೊದಲೇ ಬಂದಿರುವನು. ಸಾತ್ಯಕಿ, ಹಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪೌರುಷ ಫಲದಿಂದ ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯನು. ಇದೆಂತ ವಿಳಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇನು? ವಾಸುದೇವರ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಧರ್ಮರಾಜನು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ಹೊರಡಬೇಕು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲು ನಾನೇ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸೇ ತೀರುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ಹಲವಾರು ರಾಜರುಗಳ ಸಹಾಯವು ದೊರೆಯುವುದಲ್ಲವೇ? ನಾನು ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ. ಸರಿ ಸರಿ, ಏನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಕೃಷ್ಣನು ಈ ಬಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ನೀನೂ ಮರೆಯಬೇಡ. ನಾನು ಮರೆತಿಲ್ಲ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಅಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ಶಬರಿ ಗಮಯವನಿದ್ದ ಪ್ರಭುವೆಯೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಕೃಷ್ಣ, ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಪವಬಂಧನ, ನಿಗಿಸು ಲೋಕದ ಪವಬಂಧನ. ಓ ಸಿಂಧು
ಸಿಂಧು ಶಯನ ಅಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು ಅಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಪವ ಬಂಧನ ನಿಗಿಸು ಲೋಕದ ಪವ ಬಂಧನ. ಪರಮಾತ್ಮ ಜನಾರ್ದನ ಯುಗ ಯುಗದ ಪರ್ಯಂತರವು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮುಕುಂದ ಯುಗ ಯುಗದ ಪರ್ಯಂತರವು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿದಾರ್ಪದ ಅಕ್ಷಯ ಕಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದಾರ್ಪದ ಅಕ್ಷಯ ಕಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಪವ ಬಂಧನ ನೀಗಿಸು ಲೋಕದ ಬಂಧನ. ಜನಾರ್ದನ ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ದ್ರೌಪದಿಯ ಮೊರೆಯೊಳು ಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತುರಿತದು ಬಂದು ಕಾಯ್ದ ನೀನಂದು ಎಂದು ಮೌನವೇ ಜನಾರ್ದನ. ತುರಿತದು ಬಂದು ಕಾಯ್ದ ನೀನಂದು ಎಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಪವ ಬಂಧನ ನೀಗಿಸು ಲೋಕದ ಪವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಯಾರು ಅರ್ಜುನ ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಧಾನಿಧ್ಯವೇ ನನಗೆ ಮಹಾಪ್ರಸಾದ. ಅದುವೇ ವೈಕುಂಠಾಸನ. ವಾಸುದೇವ ಯಾರು? ಚಕ್ರೇಶ್ವರ. ಓ ಭಾವ, ಸೌಖ್ಯವೇ? ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ಇನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲಾಗಿದೆ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಬಂದೊಡನೆ ಜಾಗೃತನಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ,
ನೀವೀರುವರು ಬಂದುದನ್ನು ನಾನು ಗಮನಿಸಲಿಲ್ಲ. ಹಾ, ಅದಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಿರುವುದು ಕೃಷ್ಣ. ಮಾರ್ಗರೆವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಯುದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆ. ಏನು ಭಾವ, ಕೌರವರಿಗೂ ಪಾಂಡವರಿಗೂ ಸಮರವೇ? ಇದೆಂತ ದುಡುಕುತನ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಗ. ಆಸೆಯೇಕೋ ನಿರಾಸೆ. ಭಾವ, ಅರ್ಜುನ, ಭಾವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಅರ್ಜುನ, ಸದಯರೊಡನೆ ಕ್ರೋಧ ಬೆಸಗಿ ಭರತ ಭೂಮಿ ಹಾಳ ಬಯಸಿ. ಭಾವ, ಸದಯರೊಡನೆ ಕ್ರೋಧ ಬೆಸಗಿ ಭರತ ಭೂಮಿ ಹಾಳ ಬಯಸಿ. ಬಂಧು ಬಳಗರತ ದಿಂದ ಮಾಡಬೇಡ, ಭಕ್ತನಾಗಿ ದುಡುಕಬೇಡ. ಭಾವ, ಮರಣಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಲಾಭವ್ಯಾರಿಗೋ, ಲಾಭವ್ಯಾರಿಗೋ. ಭಾವ, ಆದ್ದರಿಂದ ಅಣ್ಣ ತಮ್ಮಂದಿರಾದ ನೀವು ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ.
ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಬಾವ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗುಂಟು. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಂಧಾಮ, ಕೇಳಿದೀಯಾ ನಿಮ್ಮಣ್ಣನ ಆಡ್ತಿರೋ ಮಾತುಗಳನ್ನ? ನನಗೊಂದು ತಿಳಿಯದು ಮುಕುಂದ. ಓ, ನೀನೂ ಸಹ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ತೋರುತ್ತಿರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಕೃಷ್ಣ, ಮುಕುಂದ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದದ್ದು. ಆದ್ದರಿಂದ ನೀನು ನನಗೇ ಸಹಾಯ ಮಾಡಬೇಕು. ಓಡದು ಕೃಷ್ಣ, ನೀನು ನಮ್ಮೀರುವರೆಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸದಂತಾಗುವುದು. ಬಾವ, ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು. ಪಾರ್ಥನಾದರೂ ನಿನಗಿನ್ನ ಚಿಕ್ಕವನು. ಅದಕ್ಕೆ ಆತನಿಗೆ ಬೇಕಾದುದನ್ನು ಕೇಳುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟಿ. ಹಾ 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 ನಿಮ್ಮೀರುವರಿಗೂ ಸಹಾಯವನ್ನು ಮಾಡುವೆನು. ಹೀಗೆ ಕೇಳಿದೆ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರವಾದ ನಾನೇ ಒಂದು ಕಡೆ. ಇವೆರಡರಲ್ಲಿ ಅರ್ಜುನ, ಕೃಷ್ಣ, ನೀನು ಯಾವುದನ್ನು ಅಪೇಕ್ಷಿಸುವೆ? ಪರಂಧಾಮ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನು ಆದ ಇವನನ್ನು ಕಟ್ಟಿಕೊಂಡು ಪ್ರಯೋಜನವಿಲ್ಲ. ಕೃಷ್ಣ, ಬಾವ, ಪಾಂಡವರ ರಾಯಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಓ, ಬಲೆ ಬಾವ, ಬಲೆ. ನಿನ್ನ ಪರಾಕ್ರಮಕ್ಕೆ ತಕ್ಕನಾದ ಪ್ರತಿಫಲವೇ ದೊರಕಿರುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯ ಮಾಧವ? ಮಾಧವ, ಇದಲ್ಲವೇ ನಿನ್ನೊಳಗಿ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದಲ್ಲವೇ ನಿನ್ನೊಳಗಿ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವೆಂದರಿತೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ ಭಾವ, ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದ ನದಿಯನ್ನರ್ತಿಸಲು ಚಡಪಡಿಸುತ್ತಿವುದೆನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ. ಆ ನಿನ್ನ ಸೋದರತ್ತೆಯ ಸದೆ ಸೈರೇಂದ್ರಿಯ ಪತಿಗಳು, ಆ ನಿನ್ನ ಸೋದರತ್ತೆಯ ಸದೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯಗಳಿಪರು ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ, ಶ್ರೇಷ್ಠ, ಏನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಲ್ಲಿ
ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ! ಅವ ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಿನ್ನ ಭೇಟಿ ಸಮರಾಂಗಣದಲ್ಲಿ. ರಣಾಂಗಣದಲ್ಲಿ ಆಗ ನೋಡುವಂತೆ ನಿನ್ನ ಭಕ್ತರ 7 ಅಕ್ಷಯ ಸೈನ್ಯದ ಬಲಾಬಲಗಳನ್ನು. ಹಾಗೆ ಆಗಲಿ, ನಡೆ ಬಾವ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ಪ್ರಾಣಸಕನು, ಪ್ರಿಯ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಇಂದಿಗೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಇಂದು ಮಗ ಶುಭೋದಯದಾಗಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಗ ಶುಭೋದಯದಾಗಿನ ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚುಮ ನದಿಯನ್ನ ಇಚ್ಛ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಬಿಚ್ಚುಮ ನದಿಯನ್ನ ಇಚ್ಛ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ, ಸಿಂಧು ಶಯನ ನನ್ನ ರಥವೇರಿದೊಡೆ, ಅಂದಿಗೆ ನಾಂ ಧನ್ಯನಾಗುವೆ. ಇಂದು ಮಗ ಶುಭೋದಯದಾಗಿನ ಮುಕುಂದನು ಅಭಯ ಪ್ರಸಾದಿಸಿದ. ಬಲವನ್ನು ಹೇಳುವ ಪುಂಡರ ನಾಲಿಗೆ ತುಂಡರಿಸಿ, ಪಾಂಡವರನ್ನು ಬಲರನ್ನು ಹೇಳುವ ಪುಂಡರ ನಾಲಿಗೆ ತುಂಡರಿಸಿ, ಕಂಡು ಕಲಿಗಳನ್ನು ಹೊಗಳಿಕೊಂಡು ಸಣ್ಣ ಕೌರವರ ಗುಂಡಿಗೆ ಕೀಳಿ, ಕಂಡು ಕಲಿಗಳನ್ನು ಹೊಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ತೀಳಿ, ಪಾಂಡವರದೋ ಖಂಡ ತಲವನ್ನು ಭರತ ಕಂಡಳು ತೋರ್ಪಡಿದವು. ಪಾಂಡವರದೋ ಖಂಡ ತಲವನ್ನು ಭರತ ಕಂಡದಳು ನಾವು ತೋರ್ಪಡಿದವು. ಇಂದು ಮಗ ಶುಭೋದಯದಾದಿ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಗ ಶುಭೋದಯದಾದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ಧನ್ಯನಾದನು. ಅರ್ಜುನ, ಪರಂಧಾಮ, ಕರೆದಿರೇನು? ಏನಾಯ್ತು ಮುಕುಂದ? ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಓರೆಯನ್ನಾಶ್ರಯಿಸಿದ ಮಂದಮತಿಗಳಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಂಧಾಮ, ಯುದ್ಧವನ್ನು ಬಯಸಿ ನಾನಿಗೆ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ, ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿವೆಯಲ್ಲ, ಅಂತಹ ದೈವತ್ವ ಮಹಿಮೆ ನನ್ನಲ್ಲಿ ಏನು ಕಂಡೆ ಪಾರ್ಥ? ಕೃಷ್ಣ, ನಿನ್ನಲ್ಲಿ ಇಂದ್ರಜಾಲ ಬೇಕೆ?
ದಯದಿ ಪಾದವ ನಿನ್ನಯ ದಯದಿ ಒಂದು ಬೆಲ್ಲ ಜಯವ ಭಯವಿಲ್ಲದೆ ಜಗದಿ ಒಂದು ಬೆಲ್ಲ ಜಯವ ಭಯವಿಲ್ಲದೆ ಜಗದಿ ಮುರಕರೆ ನಿರ್ಣಯ ಒಲುಮೆಯ ಬರಲಿ ಮುರಕರೆ ನಿರ್ಣಯ ಒಲುಮೆಯ ಬರಲಿ ಆದವ ನಿರ್ಣಯ ದಯದಿ ದಯದಿ ದಯ ದಯದಿ ಪರಮಾತ್ಮ ಕಾತರವೇತಕೋ ವಿಜಯ ವಿಜಯ ಕಾತರವೇತಕೋ ವಿಜಯ ಕರದಲ್ಲಿ ಗಾಂಡೀವ ಹಿಡಿದಿಯೋ ದೃಢದಿ ಕರದಲ್ಲಿ ಗಾಂಡೀವ ಬಿರಿದಿಯೋ ದೃಢದಿ ಎದೆಗೆಡದಿರು ಜೋಕೆ ಕಡುಧೀರಲಿ ನೆನೆಸಿ ಎದೆಗೆಡದಿರು ಜೋಕೆ ಕಡುಧೀರಲಿ ನೆನೆಸಿ ಕಾತರವೇತಕೋ ವಿಜಯ ವಿಜಯ ಕಾತರವೇತಕೋ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಮಾಧವ ಶ್ರೀಕರಿ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಗಸ ನಿಲ್ಲದು ಸಾಗಿಸುವವ ನಾನು ಸಾಗಸ ನಿಲ್ಲದು ಸಾಗಿಸುವವ ನಾನು ಸಾಗಸ ನಿಲ್ಲದು ಸಾಗಿಸುವವ ನಾನು ಪಾದವ ನಿನ್ನಯ ದಯದಿ ನಿನ್ನಯ ದಯದಿ ಪಾರ್ಥ ನಿನ್ನಯ ಇತವ ಸತತವು ಬಯಸಿ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಅನವರತವು ನಿಲ್ಲ ಬಿಡದಲೆ ಪೊರೆವೆ ಅನವರತವು ನಿಲ್ಲ ಬಿಡದಲೆ ಪೊರೆವೆ ಮನದನೋ ಮಾನವ ಅರ್ಜುನ ಅರ್ಜುನ ಕಿರೀಟಿ ಅರ್ಜುನ ಮನಧನು ಮಾನವ ಬಿಡು ಬಿಡು ಪ್ರೇಯಸದ ಮನಧನು ಮಾನವ ಬಿಡು ಬಿಡು ಪ್ರೇಯಸದ ಮನಧನು ಮಾನವ ಬಿಡು ಬಿಡು ಪ್ರೇಯಸದ ಮನಧನು ಮಾನವ
ಸಾಧಿಸು ಕಾರ್ಯವ ಭಯವೇತಗೆ ಇನ್ನೋ ಸಾಧಿಸು ಕಾರ್ಯವ ಭಯವೇತಗೆ ಇನ್ನೋ ಸಾಧಿಸು ಕಾರ್ಯ ಭಯವೇತಗೆ ಇನ್ನೋ ಕಾತುರವೇತಕೋ ವಿಜಯ ವಿಜಯ ಕಾತುರವೇತಕೋ ವಿಜಯ 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 ಕೃಷ್ಣ ವಿಜಯ ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಮುಖ್ಯ ಉದ್ದೇಶ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು. ನೀನಿನ್ನು ನಡೆಪಾರ್ಥ. ಆಗಲಿ ಮುಕುಂದ, ಹಾಗೆ ಆಗಲಿ. ಬರುತ್ತೇನೆ.